ಉತ್ಸಾಹಕ್ಕಿಂತ ಪ್ರಬಲವಾದದ್ದು ಮತ್ತೊಂದಿಲ್ಲ. ಗಿಡಮರಗಳನ್ನು ಉಳಿಸೋಣ. ಮರವಿದ್ದರೆ ಬದುಕು, ಮರವಿದ್ದರೆ ಆಯುಷ್ಯ, ಮರವೇ ನಮ್ಮ ಉಸಿರು. ಆದರೆ ಅಭಿವೃದ್ಧಿ ಅನ್ನೋ ಮಾತಿನಲ್ಲಿ ಪರಿಸರ ಸಂರಕ್ಷಣೆ ಮರೆಯುತ್ತಿದ್ದೇವೆ. ಅಲ್ಲದೆ ಅಷ್ಟಿಷ್ಟು ಉಳಿದಿರುವ ಮರಗಳನ್ನು ಸಹ ನೆಲಸಮ ಮಾಡುತ್ತಿದ್ದೇವೆ. ಅಭಿವೃದ್ಧಿ ಪರಿಸರಕ್ಕೆ ಒಬ್ಬೊಬ್ಬರಕರವಾಗಿದ್ದರೆ ಸರಿ, ಇಲ್ಲದಿದ್ದರೆ ಶಾಪ ಅನ್ನುವುದನ್ನು ಮರೆಯಬಾರದು. ಕೆಲವೇ ಬೆರಳಿಕೆಯಷ್ಟು ಜನ ಪರಿಸರ ಮತ್ತು ಮರಗಳ ಮೇಲೆ ಕಾಳಜಿ ತೋರುತ್ತಿದ್ದಾರೆ. ಮಾನವ ಪರಿಸರ ರಕ್ಷಿಸುವುದು ಮೊದಲ ಕರ್ತವ್ಯ. ಇದು ಸಮಾಜಕ್ಕೆ ನೀಡುವ ಮೊದಲ ಉಡುಗೊರೆ. ಪ್ರಕೃತಿಯು ಪ್ರಪಂಚದಲ್ಲಿ ಅತಿ ಸುಂದರವಾದುದು. ಪ್ರಕೃತಿಗಿಂತ ಮರಗಳಿಗಿಂತ ಸುಂದರವಾದುದು ಮತ್ತೊಂದಿಲ್ಲ. ಪ್ರಕೃತಿ ಯಾವಾಗಲೂ ಆತ್ಮದ ಬಣ್ಣವನ್ನು ಧರಿಸಿದೆ ಎಂದು ಎಮರ್ಸನ್ ಎಂಬ ಕವಿಯು ಹೇಳಿದ್ದಾರೆ. ಏನಂದ್ರೆ ಇವತ್ತು 26ನೇ ತಾರೀಕು, ಜನವರಿ 26ನೇ ತಾರೀಕು ಗಣರಾಜ್ಯೋತ್ಸವ ಅಂಗವಾಗಿ ನಾವಿವತ್ತು ಈ ಮರಗಳಲ್ಲಿ ಮಳೆಗಳು ಮತ್ತು ದಾರಗಳು ಮತ್ತು ಇದು ಏನು ಕೇಬಲ್ ವೈರ್ಗಳು ಎಲ್ಲ ಕಟ್ಟಿ ಮರಗಳನ್ನೆಲ್ಲ ಸಂರಕ್ಷಣೆ ಹಾಳು ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಇವತ್ತು ನಾವು ನಮ್ಮ ಬೆಳಕು ಚಾರಿಟಬಲ್ ಟ್ರಸ್ಟಿಂದ ಇವತ್ತು ಈ ಮಳೆ ಕೀಳುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು 26ನೇ ತಾರೀಕು ಜನವರಿ 2025 ನಮ್ಮ ಬೆಳಕು ತಂಡ ಒಂದು ಮರಗಳಿಗೆ ಹೊಡೆದಿರೋ ಮಳೆ ಮತ್ತು ಅದಕ್ಕೆ ಬ್ಯಾನರ್ಗಳು ಹಾಕಿರೋ ಜನಗಳು, ಬುದ್ಧಿ ಇರತಕ್ಕಂಥ ಜನಗಳು, ಎಜುಕೇಟೆಡ್ ಫೆಲೋಸು ಏನು ಹಾಳು ಮಾಡಿದ್ದಾರೆ. ನಮ್ಮಂಥ ಯುವಕರು ಅದನ್ನು ಸ್ವಚ್ಛತೆ ಮಾಡಿ ಪರಿಸರಕ್ಕೆ ಒಂದು ಆರೋಗ್ಯಕರ ವಾತಾವರಣ ಸೃಷ್ಟಿಸ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಬಂಧುಗಳು ತುಂಬ ಕಷ್ಟಪಟ್ಟು ಒಂದು ಮಾಡಿದ್ದಾರೆ. ಗೊತ್ತಾಗಬೇಕು. ಇದು ಉದ್ದೇಶ ಮಾಡ್ತಾ ಇರೋದು ಅಂದರೆ ನಾವು ಪರಿಸರ ಉಳಿಸೋಕ್ಕೆ ಆಲ್ಮೋಸ್ಟ್ ಈಗ ಏನಪ್ಪ ಅಂದರೆ ವಾಲ್ ಪೇಪರ್ ಎಲ್ಲ ಹಾಕಿರ್ತಾರೆ. ಅದಕ್ಕೋಸ್ಕರ ಈ ಥರ ಮರಗಳನ್ನ ಉಳಿಸ್ಕೋಕ್ಕೋಸ್ಕರ ಮಾಡ್ತಾ ಇದ್ದಿರೋದು ನಾವು ಕೆಲಸ. ಇದು ಏನಪ್ಪ ಈ ಥರ ಗಲೀಜ್ ಸಿಟಿ ಅಂತಾರೆ, ಏನೆಲ್ಲ ಕ್ಲೀನ್ ಮಾಡಬೇಕು. BMTs ಎಲ್ಲ ಈಗ ಬಸ್ ಸ್ಟ್ಯಾಂಡ್ ಹತ್ರ ನಿಂತಿದ್ದೀವಿ ನಾವು. ಇವತ್ತು BMT ಬಸ್ ಹತ್ರ ಇಲ್ಲ. ಆಲ್ಮೋಸ್ಟ್ ಸಿಟಿ ರೋಡ್ ಇದು. ಆಲ್ಮೋಸ್ಟ್ ಏನಪ್ಪ ಅಂದರೆ ಎಲ್ಲ ನೀಟಾಗಿ ಮಡಿಕೋಬೇಕು. ಆಲ್ಮೋಸ್ಟ್ ಇಲ್ಲಿ ನಮ್ಮ ಹುಡುಗರುಗಳೆಲ್ಲ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ಏನು ಬೇಕು ಅದನ್ನೇ ಹಾಕ್ತಿದ್ದಾರೆ. ಆಲ್ಮೋಸ್ಟ್ ಪರಿಸರ ಉಳಿಸ್ಬೇಕು ಅನ್ನೋಕ್ಕೋಸ್ಕರ ಇದು ಮಾಡ್ತಾ ಇರೋದು ನಾವು. ಇಲ್ಲಿ ನೋಡಿ ಯಾವ ಥರ ಮಾಡವ್ರೆ ಅಂದರೆ ಇದು